ಬೆಂಗಳೂರಲ್ಲಿ ತಿಗಣೆಯಂತೆ ರಕ್ತ ಹೀರುವ ಲಂಚಾಸುರರು ಹೆಚ್ಚಾಗುತ್ತಲೇ ಇದ್ದಾರೆ. ಇಲ್ಲೊಬ್ಬ ತಂದೆ ತಮ್ಮ ಮಗಳ ಮೃತದೇಹ ಪಡೆಯಲು ಲಂಚ ಬಾಕರ ಸುಳಿಗೆ ಸಿಲುಕಿ ಕಣ್ಣೀರಿಟ್ಟಿದ್ದಾರೆ. ನೊಂದ ತಂದೆ ಕೊಟ್ಟ ದೂರಿನನ್ವಯ ಪೊಲೀಸರಿಬ್ಬರ ಅಮಾನತಾಗಿದೆ. ಬೆಂಗಳೂರಿನಲ್ಲಿ ತಿಗಣೆಯಂತೆ ರಕ್ತ ಹೀರುವ ಲಂಚಾಸುರರು. ಮಗಳ ಕಳೆದುಕೊಂಡ ತಂದೆ ಬಳಿ ಲಂಚ ಪೀಕಿದ ಕೀಚಕರು. ಬೆಂಗಳೂರಿನಲ್ಲಿ ತಿಗಣೆಯಂತೆ ರಕ್ತ ಹೀರುವ ಲಂಚಾಸುರರು ಅಡಿಯಡಿಗೂ ಹುಟ್ಟಿಕೊಳ್ತಿದ್ದಾರೆ. ಇದ್ದೊಬ್ಬ ಮಗಳನ್ನ ಕಳೆದುಕೊಂಡ ತಂದೆ ಹೆಣಕ್ಕೂ ಹಣ ಕೇಳುವ ಧನದಾಹಿಗಳಿಂದ ಕಣ್ಣೀರಿಟ್ಟಿದ್ದಾರೆ. ಮಗಳನ್ನ ಕಳೆದುಕೊಂಡ ತಂದೆಯನ್ನ ಕಾಡಿದ ಧನದಾಹಿಗಳು ಶವ ಸಾಗಿಸಲು ಮರಣೋತ್ತರ ಪರೀಕ್ಷೆಗೆ ಡೆತ್ ಸರ್ಟಿಫಿಕೇಟ್ಗೂ ಲಂಚ ಕೇಳಿದ್ದಾರೆ. ಇದರಿಂದ ಬೇಸತ್ತ ಬಿಪಿಸಿಎಲ್ ನಿವೃತ್ತ ಸಿಎಫ್ಒ ಸಾಮಾಜಿಕ ಜಾಲತಾಣದಲ್ಲಿ ಕರಾಳ ಅನುಭವ ಬಿಚ್ಚಿಟ್ಟಿದ್ದಾರೆ. ಪುತ್ರಿ ಸಾವು, ತಂದೆಗೆ ಲಂಚವತಾರ ಶಾಕ್. ಬಿಪಿಸಿಎಲ್ ನಿವೃತ್ತ ಸಿಎಫ್ಒ ಬಿಚ್ಚಿಟ್ಟ ಸತ್ಯ. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ನಿವೃತ್ತ ಸಿಎಫ್ಒ ಶಿವಕುಮಾರ್ ಅವರ ಮಗಳು ಅಕ್ಷಯ ಸೆಪ್ಟೆಂಬರ್ 18ರಂದು ಮೆದುಳು ರಕ್ತಸ್ರಾವದಿಂದ ಮೃತಪಟ್ಟಿದ್ಲು. ಮಗಳ ಸಾವಿನ ವಿಚಾರ ತಿಳಿದು ತಂದೆ ತಾಯಿ ಮುಂಬೈನಿಂದ ಬೆಂಗಳೂರಿಗೆ ಬಂದಿದ್ರು. ಕಸವನಹಳ್ಳಿಯಿಂದ ಕೋರಮಂಗಲ ಆಸ್ಪತ್ರೆಗೆ ಶವ ಸಾಗಿಸಲು 5,000 ರೂಪಾಯಿ ಪಡೆದ ನಂತರ ಮರಣೋತ್ತರ ಪರೀಕ್ಷೆ ವೇಳೆ ಪೊಲೀಸರು ಹಣಕ್ಕಾಗಿ ಒರಟಾಗಿ ವರ್ತಿಸಿದ್ದಾರೆ. ಆಂಬ್ಯುಲೆನ್ಸ್ ಚಾಲಕ, ಪೊಲೀಸ್, ಸ್ಮಶಾನ ಸಿಬ್ಬಂದಿ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಪ್ರತಿ ಹಂತದಲ್ಲೂ ಲಂಚ ನೀಡಿರುವ ಆರೋಪ ಮಾಡಿದ್ದಾರೆ. ಲಂಚ ಪೀಕಿದವರು ಸಸ್ಪೆಂಡ್. ಎಸ್ಐ ಸಂತೋಷ್, ಕಾನ್ಸ್ಟೇಬಲ್ ಗೋರಖ್ನಾಥ್ ಸಸ್ಪೆಂಡ್. ಇನ್ನು ಶಿವಕುಮಾರ್ ಪೋಸ್ಟ್ ಆರೋಪ ಹಿನ್ನೆಲೆ ಪೊಲೀಸರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ. ಹಣ ಪಡೆದಿರುವುದು ತನಿಖೆಯಲ್ಲಿ ಖಾತರಿಯಾಗಿದೆ. ಹೀಗಾಗಿ ಸಬ್ ಇನ್ಸ್ಪೆಕ್ಟರ್ ಸಂತೋಷ್, ಕಾನ್ಸ್ಟೇಬಲ್ ಗೋರಖ್ನಾಥ್ ಅಮಾನತು ಮಾಡಿ ವೈಟ್ ಫೀಲ್ಡ್ ಡಿಸಿಪಿ ಪರಶುರಾಮ್ ಆದೇಶ ಹೊರಡಿಸಿದ್ದಾರೆ. ಇನ್ನು ಘಟನೆಯನ್ನ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಖಂಡಿಸಿದ್ದಾರೆ. ಶಿವಕುಮಾರ್ ಅಂಥೇಳಿ ಒಬ್ಬರು ಲಿಂಕ್ಡ್ಇನ್ನಲ್ಲಿ ಒಂದು ಮೆಸೇಜನ್ನು ಹಾಕಿದರು. ಅವರ ಮಗಳು ಮೃತಪಟ್ಟಂಥ ಸಂದರ್ಭದಲ್ಲಿ ಪೊಲೀಸ್ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ಲಂಚಕ್ಕೆ ಕೇಳಿದರು ಅಂಥೇಳಿ ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಒಬ್ಬರ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಬ್ಬರ ಕಾನ್ಸ್ಟೇಬಲ್ನ ಸಸ್ಪೆಂಡ್ ಮಾಡಿದ್ದೀವಿ. ಎನ್ಕ್ವೈರಿ ಕೂಡ ನಡೀತಾ ಇದೆ. ಎನ್ಕ್ವೈರಿ ರಿಪೋರ್ಟನ್ನು ಆಧರಿಸಿ ಮುಂದಿನ ಕ್ರಮ ತಗೊಳ್ತೀವಿ. ಆ ತಂದೆಯ ದುಃಖನ ಅರ್ಥ ಮಾಡ್ಕೋಬೇಕು. ಈ ಥರ ಒಂದು ಹೃದಯ ಕಲಕುವ ಒಂದು ಸುದ್ದಿ ಬಂದಾಗ ಚೀಫ್ ಮಿನಿಸ್ಟರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆ ತಂದೆದು ಕ್ಷಮೆ ಕೇಳಬೇಕಾಗಿತ್ತು. ಈ ರೀತಿ ತಂದೆ ಮಗಳು ಕಳ್ಕೊಂಡ ತಂದೆನ ಹಿಂಸೆ ಮಾಡೋದು ತಕ್ಷಣ ಸಸ್ಪೆಂಡ್ ಮಾಡಬೇಕಾಯ್ತು. ಈಗಾದರೂ ಕೂಡ ಅವರು ಆ ತಂದೆದು ಕ್ಷಮೆ ಕೇಳ್ಕೊಳ್ಳಿ. ಮತ್ತೆ ಇದು ಅಮಾನವೀಯ. ನಾವು ನೋಡಿದವ್ರಿಗೆ ಹೃದಯ ಕಲ್ಕಿದ್ರೆ ಆ ಮನುಷ್ಯನ ಸ್ಥಿತಿ ಹೆಂಗಿರ್ಬೇಕು. ಒಟ್ಟಾರೆ ಮಗಳ ಸಾವಿನ ನೋವಿನಲ್ಲಿರುವ ತಂದೆ ಬಳಿಯೂ ಲಂಚಾಸುರರು ತಮ್ಮ ಚಾಳಿ ಬಿಡದಿರೋದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.